ಏನು ಇಸ್ರೇಲ್ ಇರಾನ್ ಮಧ್ಯೆ ಕದನ ವಿರಾಮ ಆಗಿದ್ದು ಹೇಗೆ? ಹಾಗಾದ್ರೆ ಇರಾನ್ ಇಸ್ರೇಲ್ ದೇಶಗಳನ್ನ ಅಮೆರಿಕ ಒಪ್ಪಿಸಿದ್ದು ಹೇಗೆ? ಅಷ್ಟು ದೊಡ್ಡ ಮಟ್ಟದ ಯುದ್ಧ ನಡೀತಾ ಇತ್ತು. ಬರೋಬ್ಬರಿ 12 ದಿನಗಳಿಂದಲೂ ಕೂಡ ಇಸ್ರೇಲ್ ಇರಾನ್ ಮೇಲೆ ಕ್ಷಿಪಣಿ ದಾಳಿ ಮಾಡ್ತಾ ಇತ್ತು. ಇರಾನ್ ಸೈಲೆಂಟ್ ಆಗಿರ್ಲಿಲ್ಲ. ಇರಾನ್ ಕೂಡ ಇಸ್ರೇಲ್ನ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಮೇಲೆ, ಕಟ್ಟಡಗಳ ಮೇಲೆ ನಿರಂತರವಾಗಿ ಕ್ಷಿಪಣಿಯನ್ನ ದಾಳಿ ನಡೆಸ್ತಾನೆ ಇತ್ತು. ಏಕಾಏಕಿಯಾಗಿ ಈಗ ಕದನ ವಿರಾಮ ಘೋಷಣೆ ಆಗಿದೆ. ಹಾಗಾದ್ರೆ ಇರಾನ್ ಇಸ್ರೇಲ್ ದೇಶಗಳನ್ನ ಅಮೆರಿಕ ಒಪ್ಪಿಸಿದ್ದು ಹೇಗೆ? ಕದನ ವಿರಾಮಕ್ಕೆ ಹೆಣೆದ ಸೂತ್ರಗಳಾದ್ರೂ ಏನು? ಕದನ ವಿರಾಮದಲ್ಲಿ ಕತಾರ್ ದೇಶದ ಪಾತ್ರ ಏನು? ಹಾಗಾದ್ರೆ ರಾತ್ರಿ ಇಡೀ ಕಸರತ್ತು ಮುಂಜಾನೆ ಸಕ್ಸಸ್ ಆಗಿದ್ದು ಹೇಗೆ? ಇಸ್ರೇಲ್ ಇರಾನ್ ಮಧ್ಯೆ ಕದನ ವಿರಾಮ ಆಗಿದ್ದು ಹೇಗೆ? ಇದು ಎಲ್ಲರನ್ನೂ ಹುಬ್ಬೇರಿಸುವಂತ ಒಂದು ವಿಚಾರನೆ. ಯಾಕೆಂತ ಹೇಳಿದ್ರೆ ಸತತವಾಗಿ 12 ದಿನಗಳ ಕಾಲ ಏನು ಭೀಕರವಾಗಿ ಯುದ್ಧ ನಡೀತು ಎರಡು ದೇಶಗಳ ನಡುವೆ. ಸೆಂಟ್ರಲ್ಲಿ ಬಂದು ಅಮೆರಿಕ ಕೂಡ ಇರಾನ್ನ ಅಣುಸ್ಥಾವರಗಳ ಮೇಲೆ ದಾಳಿಯನ್ನ ಮಾಡುತ್ತೆ. ಇಷ್ಟೆಲ್ಲಾ ದಾಳಿ ಮಾಡಿ ಎಗರಾಡಿದ್ದಂತ ಟ್ರಂಪ್ ಏಕಾಏಕಿಯಾಗಿ ಶಾಂತಿ ಶಾಂತಿ ಅಂತ ಹೇಳಿ ಶಾಂತಿಯನ್ನ ಬಯಸ್ತಾರೆ. ಯಾಕೆ? ಹಾಗಾಗಿನೇ ಈಗಿರುವಂತ ಪ್ರಶ್ನೆಗಳು. ಇಸ್ರೇಲ್ ಇರಾನ್ ಮಧ್ಯೆ ಕದನ ವಿರಾಮ ಆಗಿದ್ದು ಹೇಗೆ? ಇರಾನ್ ಇಸ್ರೇಲ್ ದೇಶಗಳನ್ನ ಅಮೆರಿಕ ಒಪ್ಪಿಸಿದ್ದು ಹೇಗೆ? ಕದನ ವಿರಾಮದಲ್ಲಿ ಅಮೆರಿಕ ಅಧ್ಯಕ್ಷರ ಪಾತ್ರ ಏನು? ಎಗರಾಡಿದ್ದಂತ ಟ್ರಂಪ್ ಶಾಂತಿ ಶಾಂತಿ ಅಂತ ಹೇಳಿದ್ಯಾಕೆ? ಕದನ ವಿರಾಮಕ್ಕೆ ಹೆಣೆದ ಸೂತ್ರಗಳಾದ್ರೂ ಏನು? ಕದನ ವಿರಾಮದಲ್ಲಿ ಕತಾರ್ ದೇಶದ ಪಾತ್ರ ಏನು? ರಾತ್ರಿ ಇಡೀ ದೊಡ್ಡ ಮಟ್ಟದ ಕಸರತ್ತಾಗುತ್ತೆ, ಮುಂಜಾನೆ ಸಕ್ಸಸ್ ಆಗಿದ್ದು ಹೇಗೆ? ಹಾಗಾದ್ರೆ ಆ ಕಸರತ್ತು, ಆ ಪ್ರಯತ್ನ ಎಲ್ಲ ಸಫಲವಾಗಿದ್ದು ಹೇಗೆ? ಅದನ್ನ ಕೂಡ ಗಮನಿಸ್ತಾ ಹೋಗೋಣ. ಕದನ ವಿರಾಮ ಇನ್ಸೈಡ್ ರೀಸನ್ ಏನು ಅನ್ನೋದನ್ನ ಈಗ ನಾವು ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಇಸ್ರೇಲ್ ಮುಂದೆ ಅಮೆರಿಕಾದಿಂದ ಕದನ ವಿರಾಮ ಪ್ರಸ್ತಾಪ ಆಗುತ್ತೆ. ಇಸ್ರೇಲ್ನ ಮುಂದೆ ಬಹಳ ಪ್ರಮುಖವಾಗಿ ಇಸ್ರೇಲ್ ಮತ್ತು ಅಮೆರಿಕ ಕುಚುಕು ದೋಸ್ತಿಗಳು. ಯಾವಾಗಲೂ ಕೂಡ ಇಸ್ರೇಲ್ ಅಮೆರಿಕವನ್ನ ಬಿಟ್ಕೊಡಲ್ಲ, ಅಮೆರಿಕ ಇಸ್ರೇಲ್ನ ಬಿಟ್ಕೊಡಲ್ಲ. ಈ ಸಂದರ್ಭದಲ್ಲಿ ಇಸ್ರೇಲ್ನ ಜೊತೆಗೂಡಿ ಇರಾನ್ನ ಮೇಲೆ ದಾಳಿಯನ್ನ ನಡೆಸಿದ್ದಂತ ಅಮೆರಿಕ ಬಹಳ ಪ್ರಮುಖವಾಗಿ ಶಾಂತಿಯನ್ನ ಬಯಸುತ್ತೆ. ಆಗ ಮೊದಲು ಮಾಡಿದಂತ ಕೆಲಸ ಏನು? ಯಾವ ಕೆಲಸ ಅಂತ ಅಂದ್ರೆ ಇಸ್ರೇಲ್ ಮುಂದೆ ಅಮೆರಿಕಾದಿಂದ ಕದನ ವಿರಾಮವನ್ನ ಪ್ರಸ್ತಾಪ ಮಾಡ್ತಾರೆ. ಇಸ್ರೇಲ್ ಮುಂದೆ ಅಮೆರಿಕ ಹೋಗುತ್ತೆ, ಬೇಡ ಈ ಯುದ್ಧ ಇಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ, ಕದನ ವಿರಾಮಕ್ಕೆ ನಿಮ್ಮ ಒಪ್ಪಿಗೆ ಇದ್ರೆ ಕದನ ವಿರಾಮವನ್ನ ಘೋಷಣೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಅಮೆರಿಕ ಹೇಳುತ್ತೆ. ಅದಕ್ಕೆ ಸಡನ್ ಆಗಿ ಇಸ್ರೇಲ್ ಒಪ್ಕೊಂಡು ಬಿಡ್ತಾ? ಹಾಗಾದ್ರೆ ಅಮೆರಿಕ ಕದನ ವಿರಾಮ ಪ್ರಸ್ತಾಪವನ್ನ ಬೆಂಜಮಿನ್ ನೇತನ್ಯಾಹು ಅವರು ತಿರಸ್ಕರಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಬಿಟ್ಟಿದ್ರು ಬೆಂಜಮಿನ್ ನೇತನ್ಯಾಹು. ಒಂದು ಸಂಪೂರ್ಣವಾಗಿ ಆ ಒಂದು ದೇಶ ಇದೆಯಲ್ಲ, ಉಗ್ರರಿಗೆ ಸಪೋರ್ಟ್ ಮಾಡುವಂತ ದೇಶ ಇರಾನ್, ಅದನ್ನ ಸಂಪೂರ್ಣವಾಗಿ ಅಡಗಿಸಬೇಕು, ಹುಟ್ಟಡಗಿಸಬೇಕು. ಅಲ್ಲಿನ ಸರ್ವೋಚ್ಚ ಅಧಿಕಾರಿ ಅಯಾತೊಲ್ಲಾ ಖಮೇನಿಯನ್ನ ಹತ್ಯೆ ಮಾಡಬೇಕು ಅನ್ನೋದು ಬೆಂಜಮಿನ್ ನೇತನ್ಯಾಹು ಅವರ ಉದ್ದೇಶ ಆಗಿತ್ತು, ಟಾರ್ಗೆಟ್ ಆಗಿತ್ತು. ಅದನ್ನ ಪ್ರತಿಷ್ಠೆಯಾಗೂ ಕೂಡ ತೆಗೆದುಕೊಂಡಿದ್ರು. ಹಾಗಾಗಿ US ನ ಮಾತನ್ನ ತಿರಸ್ಕರಿಸಿದ್ರು ಬೆಂಜಮಿನ್ ನೇತನ್ಯಾಹು. ಅದಾದ ನಂತರ ಅಮೆರಿಕ ಒತ್ತಡವನ್ನ ಮಾಡುತ್ತೆ ಸಿಕ್ಕಾಪಟ್ಟೆ. ಹಾಗಾಗಿ ಷರತ್ತುಬದ್ಧ ಕದನ ವಿರಾಮಕ್ಕೆ ಇಸ್ರೇಲ್ ಒಪ್ಪಿಗೆಯನ್ನ ಕೊಡುತ್ತೆ. ಅಮೆರಿಕ ನಿರಂತರವಾಗಿ ಒತ್ತಡವನ್ನ ಹೇರುತ್ತೆ. ಷರತ್ತುಬದ್ಧ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಕೊಡುತ್ತೆ. ಅದಾದ ನಂತರ ಇರಾನ್ ಅಟ್ಯಾಕ್ ಮಾಡದಿದ್ರೆ ಕದನ ವಿರಾಮಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಹೇಳಿ ಬೆಂಜಮಿನ್ ನೇತನ್ಯಾಹು ಅವರು ಅಮೆರಿಕಕ್ಕೆ ತಿಳಿಸ್ತಾರೆ. ಕೇವಲ ಈ ಯುದ್ಧಕ್ಕೆ ನಾವು ಸೈಲೆಂಟ್ ಆಗಿದ್ರೆ ಅಲ್ಲ, ಅಂದ್ರೆ ನಾವು ಈ ಯುದ್ಧ ಕದನ ವಿರಾಮಕ್ಕೆ ನಾವು ಒಪ್ಕೊಂಡ್ರೆ ಮಾತ್ರ ಆಗಲ್ಲ, ಆ ಕಡೆ ದೇಶವೂ ಕೂಡ ಒಪ್ಕೊಳ್ಬೇಕು. ಅದು ನಮ್ಮ ಮೇಲೆ ದಾಳಿ ಮಾಡದೇ ಇದ್ರೆ ನಾವು ಓಕೆ ಅಂತ ಹೇಳ್ತೀವಿ ಅಂತ ಹೇಳಿ ಷರತ್ತುಬದ್ಧವಾಗಿ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಡ್ತಾರೆ ನೇತನ್ಯಾಹು. ಇಸ್ರೇಲ್ ಒಪ್ಪಿಗೆಯ ಬೆನ್ನಲ್ಲೇ ಇರಾನ್ ಸಂಪರ್ಕಕ್ಕೆ ಅಮೆರಿಕ ಪ್ರಯತ್ನವನ್ನ ಪಡುತ್ತೆ. ಮೊದಲು ಇಸ್ರೇಲ್ ದೇಶವನ್ನು ಒಪ್ಪಿಸಬೇಕಾದಂತ ಜವಾಬ್ದಾರಿ ಅಮೆರಿಕ ಮೇಲಿತ್ತು. ಸೊ ಹಂಗಾಗಿ ಇಸ್ರೇಲ್ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾತನಾಡ್ತಾರೆ. ಸೊ ಅದಾದ ನಂತರ ಇಸ್ರೇಲ್ ಒಪ್ಕೊಳ್ಳುತ್ತೆ. ಅದಾದ ನಂತರ ನೇರವಾಗಿ ಇರಾನ್ ಕಡೆಗೆ ಹೋಗ್ತಾರೆ. ಇರಾನ್ನ ಮಾತುಕತೆಗೆ ಪ್ರಯತ್ನವನ್ನ ಪಡ್ತಾರೆ. ಇರಾನ್ ಸ್ನೇಹ ರಾಷ್ಟ್ರ ಕತಾರ್ ಮೂಲಕ ಅಮೆರಿಕ ಸಂಪರ್ಕ ಮಾಡುತ್ತೆ. ಎಕ್ಸಾಕ್ಟ್ಲಿ. ಈಗ ಅಮೆರಿಕ ಇರಾನ್ ಮೇಲೆ, ಇರಾನ್ನ ಅಣುಸ್ಥಾವರಗಳ ಮೇಲೆ ದಾಳಿ ಮಾಡಿ ಈಗ ಎಚ್ಚರಿಕೆಯನ್ನ ಕೊಟ್ಟ ನಂತರ ಇಲ್ಲ ನೀವು ಒಪ್ಕೊಳ್ಬೇಕು ಈ ಒಂದು ಕದನ ವಿರಾಮಕ್ಕೆ ಅಂತ ಹೇಳಿ ನೇರವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ
ಇರಾನ್ನ ಸ್ನೇಹ ರಾಷ್ಟ್ರ ಅಥವಾ ಬಹಳ ಒಂದು ಒಳ್ಳೆಯ ಗೆಳೆತನ ಇರುವಂತ ರಾಷ್ಟ್ರ ಕತಾರ್ಗೆ ಹೋಗ್ತಾರೆ. ಕತಾರ್ನಿಂದ ಅಲ್ಲಿ ಕದನ ವಿರಾಮಕ್ಕೆ ಮಾತುಕತೆಯನ್ನ ನಡೆಸುವುದಕ್ಕೆ ಹೇಳ್ತಾರೆ. ಕತಾರ್ ಪ್ರಧಾನಿ ಜೊತೆಗೆ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಚರ್ಚೆಯನ್ನ ಮಾಡ್ತಾರೆ. ಈ ರೀತಿಯಾಗಿ ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅನ್ಕೊಂಡಿದ್ದೀವಿ, ಇಸ್ರೇಲ್ ಒಪ್ಕೊಂಡಿದೆ, ಇರಾನ್ನು ಕೂಡ ಒಪ್ಪಿಸಬೇಕಾಗಿದೆ, ಅದಕ್ಕೆ ನಿಮ್ಮ ಸಹಕಾರ ಅಗತ್ಯ ಅಂತ ಹೇಳಿ JD ವ್ಯಾನ್ಸ್ ತಿಳಿಸ್ತಾರೆ ಕತಾರ್ಗೆ. ಕತಾರ್ PM ಕಚೇರಿಯೊಂದಿಗೆ US ವಿದೇಶಾಂಗ ಕಾರ್ಯದರ್ಶಿ ಸಮನ್ವಯತೆ ಅಲ್ಲಿ ಮಾತುಕತೆ ನಡೆಯುತ್ತೆ. ಕತಾರ್ನ PM ಕಚೇರಿಯೊಂದಿಗೆ US ವಿದೇಶಾಂಗ ಕಾರ್ಯದರ್ಶಿ ಸಮನ್ವಯ ಮಾತನಾಡ್ತಾರೆ. ಅಂದ್ರೆ ಈ ಕದನ ವಿರಾಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗುತ್ತೆ. ರಾತ್ರಿ ಇಡೀ ಕತಾರ್ ಮುಖೇನ ಮಾರ್ಕೋ ರೂಬಿಯೋ ಸಮಾಲೋಚನೆಯನ್ನ ನಡೆಸ್ತಾರೆ. ರಾತ್ರಿ ಇಡೀ ಕತಾರ್ನ ಮುಖೇನ, ಕತಾರ್ನ ಸೆಂಟರ್ ಇಟ್ಕೊಂಡು, ನಡುವೆಲ್ಲಿ ಇಟ್ಕೊಂಡು ಮಾರ್ಕೋ ರೂಬಿಯೋ ಸಮಾಲೋಚನೆಯನ್ನ ಮಾಡ್ತಾರೆ. ಅಂದ್ರೆ ಈ ಒಂದು ಕದನ ವಿರಾಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕತಾರ್ ಮೂಲಕ ಇರಾನ್ಗೆ ಕದನ ವಿರಾಮ ಷರತ್ತುಗಳ ಸಂದೇಶ ರವಾನೆಯಾಗುತ್ತೆ. ಅಮೆರಿಕ ನೇರವಾಗಿ ಹೋಗಿಲ್ಲ, ಇಲ್ಲಿ ನಡುವಲ್ಲಿ ಇಟ್ಕೊಂಡಿದ್ದಂತ ದೇಶ ಯಾವುದು? ಕತಾರ್. ಕತಾರ್ನ ಮುಖೇನ ಷರತ್ತುಗಳ ಬಗ್ಗೆ ಇರಾನ್ಗೆ ತಿಳಿಸ್ತಾರೆ. ಅಮೆರಿಕ ಸೂಚನೆಯ ಮೇರೆಗೆ ಇರಾನ್ ಜೊತೆ ಕತಾರ್ ಮಾತುಕತೆಯನ್ನ ನಡೆಸುತ್ತೆ. ಅಮೆರಿಕ ಕತಾರ್ಗೆ ಈ ರೀತಿಯಾಗಿ ವಿಶ್ಲೇಷಣೆ ಮಾಡಿದ ನಂತರ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಇರಾನ್ ಜೊತೆಗೆ ಕತಾರ್ ಮಾತುಕತೆಯನ್ನ ನಡೆಸುತ್ತೆ. ಕತಾರ್ನ ಒಪ್ಪಿಸೋದೇ ದೊಡ್ಡ ವಿಚಾರ ಆಗಿತ್ತಿಲ್ಲಿ, ಬಹಳ ಪ್ರಮುಖವಾಗಿ. ಕತಾರ್ ಮಧ್ಯಸ್ಥಿಕೆಯಿಂದ ಕದನ ವಿರಾಮಕ್ಕೆ ಇರಾನ್ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತೆ. ಇದೇ ಕೆಲಸನ ಅಮೆರಿಕ ಏನಾದ್ರೂ ನೇರವಾಗಿ ಹೋಗಿ ಮಾಡೋದಕ್ಕೆ ಹೋಗಿದ್ರೆ ಇರಾನ್ ಮೇ ಬಿ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ನೀವು ಇಸ್ರೇಲ್ ಜೊತೆಗೂಡಿ ನಮ್ಮ ಅಣುಸ್ಥಾವರಗಳ ಮೇಲೆ ದಾಳಿ ಮಾಡಿದ್ದೀರಿ, ನಮಗೇನೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀರಿ, ನೇರವಾಗಿ ಬಹಿರಂಗವಾಗಿ ಇಸ್ರೇಲ್ ಕಡೆ ನಿಮ್ಮ ಬೆಂಬಲ ಇದೆ, ನಿಮ್ಮ ಮಾತನ್ನು ನಾವ್ಯಾಕೆ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಇರಾನ್ ಕೇಳುವಂತ ಸಾಧ್ಯತೆ ಇತ್ತು. ಹಾಗಾಗಿನೇ ಕತಾರ್ನ ಮಧ್ಯಸ್ಥಿಕೆ ಬೇಕಾಗಿತ್ತು ಅಮೆರಿಕಾಗೂ ಕೂಡ. ಕತಾರ್ನ ಮಧ್ಯಸ್ಥಿಕೆಯಿಂದಾನೇ ಈಗ ಕದನ ವಿರಾಮಕ್ಕೆ ಇರಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿರೋದು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ಒಂದು ಸಂಗತಿ. ಸೊ ಇಷ್ಟು ಕದನ ವಿರಾಮಕ್ಕೆ ಕಾರಣ ಆಗಿರೋದು.